ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 4/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಭಾಗ್ಯಶಾಲಿ ಮಕ್ಕಳೇ, ವಿದ್ಯಾರ್ಥಿ ಜೀವನವೇ ಅತ್ಯುತ್ತಮ ಜೀವನ ಎಂದು ಗಾಯನ ಮಾಡಲಾಗುತ್ತದೆ. ಭಗವಾನು ವಾಚ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಇದು ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿಯಾಗಿದೆ. ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತೇನೆ. ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಈ ವಿಷಯಗಳಿಲ್ಲ. ಓಂ ನಮಃ ಶಿವಾಯ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಒಂದು ಆತ್ಮಿಕ ತಂದೆಯ ಮತ, ಇನ್ನೊಂದು ಅಸುರಿ ಮತ. ಅಸುರಿ ಮತವನ್ನು ತಂದೆಯ ಮತ ಎಂದು ಹೇಳಲಾಗುವುದಿಲ್ಲ. ರಾವಣನನ್ನು ತಂದೆ ಎಂದು ಕರೆಯುವುದಿಲ್ಲ ಅಷ್ಟೇ. ತಂದೆ ಸಿಗುವುದೇ ಆಸ್ತಿಗಾಗಿ. ರಾವಣನಿಂದ ಆಸ್ತಿಯು ಇನ್ನೂ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದು ರಾವಣನ ಅಸುರಿ ಮತವಾಗಿದೆ. ಈಗ ಮಕ್ಕಳಿಗೆ ಈಶ್ವರೀಯ ಮತ ಸಿಗುತ್ತಿದೆ. ಹಗಲು ರಾತ್ರಿಗೂ ಇರುವಷ್ಟು ವ್ಯತ್ಯಾಸವಿದೆ. ಈಶ್ವರೀಯ ಮತದಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಎಂದು ಬುದ್ಧಿಯಲ್ಲಿದೆ. ಇದನ್ನು ಕೇವಲ ನೀವು ಮಕ್ಕಳು ಮಾತ್ರ ತಂದೆಯ ಮೂಲಕ ಕೇಳುತ್ತಿದ್ದೀರಿ. ಈಶ್ವರೀಯ ಮತ ಎಲ್ಲಿಗೆ ಕರೆದೊಯ್ಯುತ್ತದೆ ಮತ್ತು ಅಸುರಿ ಮತ ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ಬೇರೆ ಯಾರಿಗೂ ಗೊತ್ತಿಲ್ಲ. ಇದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಅಸುರಿ ಮತ ಸಿಕ್ಕಾಗಿನಿಂದ ನೀವು ಕೆಳಗೆ ಬೀಳುತ್ತಲೇ ಬಂದಿದ್ದೀರಿ. ಹೊಸ ಪ್ರಪಂಚದಿಂದ ಸ್ವಲ್ಪ ಸ್ವಲ್ಪವಾಗಿ ಕೆಳಗೆ ಬೀಳುತ್ತೀರಿ. ಬೀಳುವುದು ಹೇಗೆ ಮತ್ತು ಏರುವುದು ಹೇಗೆ ಎಂದು ಕೂಡ ಮಕ್ಕಳಿಗೆ ಗೊತ್ತಿದೆ. ಈಗ ಮಕ್ಕಳಿಗೆ ಮತ್ತೆ ಶ್ರೇಷ್ಠರಾಗಲು ಶ್ರೀಮತ ಸಿಗುತ್ತಿದೆ. ನೀವು ಇಲ್ಲಿ ಶ್ರೇಷ್ಠರಾಗಲು ಬಂದಿದ್ದೀರಿ. ನಾವು ಮತ್ತೆ ಶ್ರೇಷ್ಠ ಮತವನ್ನು ಹೇಗೆ ಪಡೆಯುತ್ತೇವೆ ಎಂದು ನಿಮಗೆ ಗೊತ್ತಿದೆ. ನಿಮ್ಮ ಶ್ರೇಷ್ಠ ಪದವಿಯನ್ನು ನೀವು ಅನೇಕ ಬಾರಿ ಶ್ರೀಮತದಿಂದ ಪಡೆದಿದ್ದೀರಿ. ನಂತರ ಪುನರ್ಜನ್ಮ ಪಡೆಯುತ್ತಾ ಕೆಳಗೆ ಬಿದ್ದಿದ್ದೀರಿ. ಈಗ ಒಂದೇ ಸಾರಿಗೆ ಮೇಲೆ ಏರುತ್ತೀರಿ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿಯೇ ಇರುತ್ತದೆ. ಸಮಯ ಹಿಡಿಯುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಪುರುಷೋತ್ತಮ ಸಂಗಮ ಯುಗದ ಸಮಯವು ಪಕ್ಕಾ ನಿಗದಿತವಾಗಿದೆ. ನಾಟಕವು ಬಹಳ ನಿಖರವಾಗಿದೆ ಮತ್ತು ಇದು ಬಹಳ ಅದ್ಭುತವಾಗಿದೆ. ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭವಾಗಿದೆ. ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ಪಡೆಯಬೇಕು ಅಷ್ಟೇ. ಆದರೆ ಪುರುಷಾರ್ಥ ಮಾಡುವಾಗ ಕೆಲವರಿಗೆ ಕಷ್ಟವೆನಿಸುತ್ತದೆ. ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದು ಅಷ್ಟು ಸುಲಭವಾಗಲು ಸಾಧ್ಯವೇ? ತಂದೆಯ ನೆನಪು ಮತ್ತು ತಂದೆಯ ಆಸ್ತಿ ಬಹಳ ಸುಲಭವಾಗಿದೆ. ಇದು 1 ಸೆಕೆಂಡಿನ ವಿಷಯವಾಗಿದೆ. ನಂತರ ಪುರುಷಾರ್ಥ ಮಾಡಲು ಪ್ರಾರಂಭಿಸಿದಾಗ ಮಾಯೆಯ ವಿಘ್ನಗಳು ಬರುತ್ತವೆ. ರಾವಣನ ಮೇಲೆ ವಿಜಯ ಸಾಧಿಸಬೇಕಿದೆ. ಇಡೀ ಸೃಷ್ಟಿಯ ಮೇಲೆ ಈ ರಾವಣನ ರಾಜ್ಯವಿದೆ. ನಾವೀಗ ಯೋಗ ಬಲದಿಂದ ರಾವಣನ ಮೇಲೆ ಪ್ರತಿಕಲ್ಪ ವಿಜಯ ಸಾಧಿಸುತ್ತಾ ಬಂದಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಈಗಲೂ ಸಾಧಿಸುತ್ತಿದ್ದೇವೆ. ರಾವಣನ ಮೇಲೆ ವಿಜಯ ಸಾಧಿಸುವಂತೆ ಮಾಡುವವರು ಯಾರು? ಸಾಧು ಸಂತ ಮಹಾತ್ಮರಲ್ಲ. ಕಲಿಸುವವರು ಬೇಹದ್ದಿನ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ನೀವು ಬಾಬಾ ಬಾಬಾ ಎನ್ನುತ್ತಾ ಬಂದಿದ್ದೀರಿ. ಆದರೆ ಮೊದಲು ತಂದೆಯ ಬಗ್ಗೆ ತಿಳಿದುಕೊಂಡಿರಲಿಲ್ಲ. ಆತ್ಮವನ್ನೂ ತಿಳಿದುಕೊಂಡಿರಲಿಲ್ಲ. ತುಟಿಯ ಮಧ್ಯೆ ನಕ್ಷತ್ರ ಹೊಳೆಯುತ್ತದೆ ಎಂದು ಹೇಳುತ್ತಿದ್ದವರು ಆತ್ಮವನ್ನು ತಿಳಿದುಕೊಂಡಿದ್ದರೂ ತಂದೆಯನ್ನು ತಿಳಿದುಕೊಂಡಿರಲಿಲ್ಲ. ಎಷ್ಟು ವಿಚಿತ್ರವಾದ ನಾಟಕವಿದು! ಹೇ ಪರಮಪಿತ ಪರಮಾತ್ಮ ಎಂದು ಕರೆಯುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡುತ್ತಾ ಇದ್ದೀರಿ, ಆದರೂ ತಿಳಿದುಕೊಂಡಿರಲಿಲ್ಲ. ಆತ್ಮನ ಕರ್ತವ್ಯವನ್ನಾಗಲಿ ಪರಮಾತ್ಮನ ಕರ್ತವ್ಯವನ್ನಾಗಲಿ ಪೂರ್ಣವಾಗಿ ತಿಳಿದುಕೊಂಡಿಲ್ಲ. ತಂದೆಯೇ ಸ್ವತಃ ಬಂದು ತಿಳಿಸುತ್ತಾರೆ. ತಂದೆಯ ಹೊರತು ಬೇರೆ ಯಾರೂ ಸಾಕ್ಷಾತ್ಕಾರ ಮಾಡಿಸಲು ಸಾಧ್ಯವಿಲ್ಲ. ಇದು ಬೇರೆ ಯಾರ ಪಾತ್ರವೂ ಅಲ್ಲ. ಈಶ್ವರೀಯ ಸಂಪ್ರದಾಯ ಮತ್ತು ಅಸುರಿ ಸಂಪ್ರದಾಯ ಎಂದು ಗಾಯನ ಮಾಡಲಾಗುತ್ತದೆ. ವಾಸ್ತವವಾಗಿ ಎಲ್ಲ ಆತ್ಮಗಳು ಈಶ್ವರೀಯ ಸಂಪ್ರದಾಯದವರೇ ಆಗಿದ್ದಾರೆ. ನಂತರ ಪಾತ್ರ ಮಾಡಲು ಈಶ್ವರೀಯ ಸಂಪ್ರದಾಯದಿಂದ ದೈವಿ ಸಂಪ್ರದಾಯವಾಗಿ ಪಾತ್ರ ಮಾಡುತ್ತೀರಿ. ಇದು ಬಹಳ ಸುಲಭವಾಗಿದೆ. ಆದರೆ ಈ ವಿಷಯಗಳು ನೆನಪಿರಲಿ. ಇದರಲ್ಲಿಯೇ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ, ಮರೆಸಿ ಬಿಡುತ್ತದೆ. ತಂದೆ ಹೇಳುತ್ತಾರೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು ಮಾಡುತ್ತಾ ನಾಟಕದ ಅಂತ್ಯವಾದಾಗ, ಅಂದರೆ ಹಳೆಯ ಪ್ರಪಂಚದ ಅಂತ್ಯವಾದಾಗ, ಆಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರಾಜಧಾನಿ ಸ್ಥಾಪನೆಯಾಗಿಯೇ ಆಗುತ್ತದೆ. ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ
ಸ್ಥಾಪನೆಯಾಗುತ್ತಿದೆ. ಶಾಸ್ತ್ರಗಳಿಂದ ಈ ವಿಷಯಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಗೀತೆ ಮುಂತಾದವುಗಳನ್ನು ಇವರೂ ಕೂಡ ಬಹಳ ಓದಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಇದು ಭಕ್ತಿ ಮಾರ್ಗವಾಗಿದೆ, ಇದರಿಂದ ಏನೂ ಪ್ರಾಪ್ತಿ ಇಲ್ಲ. ಕಟ್ಟಿಗೆಯ ಹೊಟ್ಟಿನ ಬೆಲೆ ಎಷ್ಟಿರುತ್ತದೆ? ಹಾಗೆಯೇ ಅಂಧಶ್ರದ್ಧೆಯ ಭಕ್ತಿ ಮಾರ್ಗಕ್ಕೆ ಯಾವುದೇ ಬೆಲೆ ಇಲ್ಲ. ಆದರೆ ಭಕ್ತಿ ಮಾರ್ಗವಿದ್ದಾಗ ಅದೇ ನಡೆಯುತ್ತದೆ. ಭಕ್ತಿಯನ್ನು ಬಿಡುವುದೇ ಇಲ್ಲ. ತಂದೆ ಎಷ್ಟೇ ಬಿಡಿಸಲು ಪ್ರಯತ್ನಿಸಿದರೂ ಬಿಡುವುದಿಲ್ಲ. ಅರ್ಧ ಕಲ್ಪದಿಂದ ಅದರಲ್ಲಿಯೇ ಮುಳುಗಿದ್ದಾರೆ. ಹಾಗಾಗಿ ಅಷ್ಟು ಬೇಗ ಬಿಡುವುದಿಲ್ಲ. ನಂಬರ್ ವಾರ್ ಆಗಿಯೇ ಆಗುತ್ತಾರೆ. ಎಲ್ಲರೂ ಬಿಡಲು ಸಾಧ್ಯವಿಲ್ಲ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಕೆಲವರ ವ್ಯವಹಾರವು ರಾಯಲ್ ಆಗಿರುತ್ತದೆ, ಕೆಲವರದ್ದು ಕೆಟ್ಟ ವ್ಯವಹಾರವಾಗಿರುತ್ತದೆ. ಮದ್ಯ ಮಾರಾಟ ಮಾಡುತ್ತಾರೆ. ಈ ವ್ಯವಹಾರ ಬಹಳ ಕೆಟ್ಟದ್ದಾಗಿದೆ. ಮದ್ಯವು ಎಲ್ಲಾ ವಿಕಾರಗಳನ್ನು ಎಳೆಯುತ್ತದೆ. ಯಾರನ್ನಾದರೂ ಕುಡುಕನನ್ನಾಗಿ ಮಾಡುವುದು ಒಳ್ಳೆಯ ವ್ಯವಹಾರವಲ್ಲ. ತಂದೆಯು ಯುಕ್ತಿಯಿಂದ ಈ ವ್ಯವಹಾರವನ್ನು ಬದಲಾಯಿಸಿಕೊಳ್ಳಲು ಸಲಹೆ ಕೊಡುತ್ತಾರೆ. ಇಲ್ಲದಿದ್ದರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಅವಿನಾಶಿ ಜ್ಞಾನ ರತ್ನಗಳ ವ್ಯವಹಾರದ ಹೊರತು ಈ ಎಲ್ಲಾ ವ್ಯವಹಾರಗಳಲ್ಲಿ ನಷ್ಟವಿದೆ ಎಂದು ತಂದೆ ತಿಳಿಸುತ್ತಾರೆ. ಎಷ್ಟೇ ವಜ್ರ ವೈಡೂರ್ಯಗಳ ವ್ಯವಹಾರ ಮಾಡಿದರೂ ಲಾಭವೇನೂ ಆಗಲಿಲ್ಲವಲ್ಲ. ಲಕ್ಷಾಧಿಪತಿಯಾದರೂ ಅಷ್ಟೇ. ಈ ವ್ಯವಹಾರದಿಂದ ಏನಾಗುತ್ತೀರಿ? ಬಾಬಾ ಪತ್ರಗಳಲ್ಲಿಯೂ ಯಾವಾಗಲೂ ಬರೆಯುತ್ತಾರೆ, 21 ಜನ್ಮಗಳಿಗಾಗಿ ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಬಾಬಾ ಹೇಳುವುದು ಸರಿಯಾಗಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನಾವು ಈ ದೇವತೆಗಳಾಗಿದ್ದೆವು. ನಂತರ ಚಕ್ರ ಸುತ್ತುತ್ತಾ ಸುತ್ತುತ್ತಾ ಕೆಳಗೆ ಬಂದಿದ್ದೇವೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಜ್ಞಾನವು ತಂದೆಯ ಮೂಲಕ ಸಿಕ್ಕಿದೆ. ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಯಾವುದೇ ಹಸುರಿ ಗುಣಗಳಿಲ್ಲವಷ್ಟೇ ಎಂದು ಪರೀಕ್ಷಿಸಿಕೊಳ್ಳಬೇಕು. ನಾವು ಈ ಶರೀರವೆಂಬ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ಎಂದು ಈ ಬಾಬಾ ಕೂಡ ತಿಳಿದುಕೊಂಡಿದ್ದಾರೆ. ಇದು ಮನೆಯಾಗಿದೆ ಅಲ್ಲವೇ? ಇದರಲ್ಲಿ ಆತ್ಮ ವಾಸಿಸುತ್ತದೆ. ನಮಗೆ ಬಹಳ ಹೆಮ್ಮೆ ಇದೆ. ಭಗವಂತನಿಗೆ ನಾವು ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ. ನಾಟಕದ ಯೋಜನೆಯಂತೆ ಅವರು ಬೇರೆ ಯಾವುದೇ ಮನೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಪ್ರತಿ ಕಲ್ಪ ಇದೇ ಮನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇವರಿಗೆ ಸಂತೋಷವಾಗುತ್ತದೆ ಅಲ್ಲವೇ? ಆದರೆ ಎಷ್ಟು ಗದ್ದಲ ನಡೆಯುತ್ತಿದೆ. ಈ ಬಾಬಾರಿಗೆ ತಮಾಷೆಯಾಗಿ ಹೇಳುತ್ತಾರೆ, ನಿಮ್ಮ ರಥವಾದ ಕಾರಣ ನಾವು ಎಷ್ಟು ನಿಂದನೆಗಳನ್ನು ಕೇಳಬೇಕಾಯಿತು. ಅದಕ್ಕೆ ತಂದೆಯೂ ಹೇಳುತ್ತಾರೆ, ಎಲ್ಲರಿಗಿಂತ ಹೆಚ್ಚು ನಿಂದನೆ ನನಗೆ ಸಿಕ್ಕಿದೆ. ಈಗ ನಿಮ್ಮ ಸರದಿ. ಬ್ರಹ್ಮ ಬಾಬನಿಗೆ ಎಂದೂ ನಿಂದನೆ ಸಿಕ್ಕಿರಲಿಲ್ಲ. ಈಗ ನಿಮ್ಮ ಸರದಿ ಬಂದಿದೆ. ರಥವನ್ನು ಕೊಟ್ಟಿದ್ದಾರೆ ಎಂದು ಗೊತ್ತಿದೆ ಅಲ್ಲವೇ? ಹಾಗಾಗಿ ಅವಶ್ಯವಾಗಿ ತಂದೆಯ ಸಹಾಯ ಸಿಕ್ಕೇ ಸಿಗುತ್ತದೆ. ಆದರೂ ಬಾಬಾ ಹೇಳುತ್ತಾರೆ, ತಂದೆಯನ್ನು ನಿರಂತರ ನೆನಪು ಮಾಡಿ. ಇದರಲ್ಲಿ ನೀವು ನನಗಿಂತಲೂ ವೇಗವಾಗಿ ಹೋಗುತ್ತೀರಿ. ಏಕೆಂದರೆ ಇವರ ಮೇಲೆ ಬಹಳ ಜವಾಬ್ದಾರಿಗಳಿವೆ ಅಲ್ಲವೇ? ನಾಟಕ ಎಂದು ಬಿಟ್ಟರು ಯಾವುದಾದರೂ ವಿಚಾರ ಅವಶ್ಯವಾಗಿ ಬರುತ್ತದೆ. ಈ ಆತ್ಮವು ಬಹಳ ಒಳ್ಳೆ ಸೇವೆ ಮಾಡುತ್ತಿತ್ತು, ಈಗ ಹಾಳಾಯಿತು. ಎಷ್ಟು ಅಪಪ್ರಚಾರ ಆಗುತ್ತದೆ. ಅಂತಹ ಕೆಲಸಗಳನ್ನು ಮಾಡುತ್ತಾರೆ. ಆಗ ವಿಚಾರಗಳು ಬರುತ್ತವೆ. ಇದು ನಾಟಕದಲ್ಲಿ ಮೊದಲೇ ನಿಗದಿಯಾಗಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಾಯೆಯು ಸ್ಥಿತಿಯನ್ನು ಕೆಡಿಸುತ್ತದೆ. ಆಗ ಬಹಳ ಅಪಪ್ರಚಾರವಾಗುತ್ತದೆ. ಅಬಲೆಯರ ಮೇಲೆ ಎಷ್ಟು ದೌರ್ಜನ್ಯಗಳು ನಡೆಯುತ್ತವೆ. ಆರ್ಯ ಸಮಾಜದವರು ನಮ್ಮ ಮಕ್ಕಳಲ್ಲವಲ್ಲ ತಾನೇ? ಇಲ್ಲಿ ಸ್ವಂತ ಮಕ್ಕಳೇ ಎಷ್ಟೊಂದು ಅಪಪ್ರಚಾರ ಮಾಡುತ್ತಾರೆಂದಾಗ ಅನ್ಯರು ಅಪಪ್ರಚಾರ ಮಾಡುವುದೇನು? ಉಲ್ಟಾ ಪಲ್ಟಾ ಮಾತನಾಡಲು ಪ್ರಾರಂಭಿಸುತ್ತಾರೆ. ವ್ಯಾಸರು ಏನೇನೋ ಬರೆದಿದ್ದಾರೆ ಮತ್ತು ಎಷ್ಟು ದೊಡ್ಡ ಹೆಸರಿಟ್ಟಿದ್ದಾರೆ ಎಂದು ತಂದೆ ತಿಳಿಸಿದ್ದಾರೆ. ಭಗವಂತನಿಗೆ ಯಾವುದೇ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ. ಭಗವಂತ ತಂದೆ ತಿಳಿಸುತ್ತಾರೆ, ಗೀತೆ ಎಂದು ಹೆಸರಿಟ್ಟಿದ್ದಾರೆ. ಶ್ರೀಕೃಷ್ಣ ಭಗವಾನು ವಾಚ ಅಲ್ಲ. ಭಗವಂತ ಏನು ತಿಳಿಸುತ್ತಾರೆ ಎಂದು ಈಗ ನಿಮಗೆ ಗೊತ್ತಿದೆ. ಯಾವುದೇ ಶಾಸ್ತ್ರಗಳನ್ನು ಹೇಳುವುದಿಲ್ಲ. ವ್ಯಾಸರು ಏನೇನೋ ಬರೆದಿದ್ದಾರೆ. ಅಂಧಶ್ರದ್ಧೆಯ ಭಕ್ತಿ ಮಾರ್ಗದ ಶಾಸ್ತ್ರಗಳು ಎಷ್ಟು ಕೆಳಗೆ ಬೀಳಿಸುತ್ತವೆ. ಇವು ಏಕೆ ತಯಾರಾಗುತ್ತವೆ ಎಂದು ಆಶ್ಚರ್ಯವೆನಿಸುತ್ತದೆ. ಹೌದು,
ಇದು ಕೂಡ ನಾಟಕದಲ್ಲಿ ನಿಗದಿಯಾಗಿದೆ. ಇದನ್ನು ನಾಟಕದ ಭಾವಿ ಎನ್ನಲಾಗುತ್ತದೆ. ಶಾಸ್ತ್ರಗಳಿಲ್ಲದೆ ಭಕ್ತಿ ಹೇಗೆ ಸಾಧ್ಯ? ಅದು ಕೂಡ ಆಗಲೇಬೇಕು. ನಾವೀಗ ಶ್ರೀಮತದಂತೆ ಎಷ್ಟು ಶ್ರೇಷ್ಠರಾಗುತ್ತಿದ್ದೇವೆ, ಅಸುರಿ ಮತದಿಂದ ಎಷ್ಟು ಭ್ರಷ್ಟರಾಗಿದ್ದೆವು. ಸಮಯ ಹಿಡಿಯುತ್ತದಲ್ಲವೇ? ಮಾಯೆಯ ಯುದ್ಧ ನಡೆಯುತ್ತಲೇ ಇರುತ್ತದೆ. ನಿಮ್ಮ ವಿಜಯ ಅವಶ್ಯವಾಗಿ ಆಗೇ ಆಗುತ್ತದೆ. ಶಾಂತಿಧಾಮ ಸುಖಧಾಮದ ಮೇಲೆ ನಾವು ವಿಜಯ ಸಾಧಿಸುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಪ್ರತಿ ಕಲ್ಪ ನಾವು ವಿಜಯ ಸಾಧಿಸುತ್ತಾ ಬಂದಿದ್ದೇವೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಸ್ಥಾಪನೆ ಮತ್ತು ವಿನಾಶವಾಗುತ್ತದೆ. ಇವೆಲ್ಲವೂ ವಿವರವಾಗಿ ನಿಮ್ಮ ಬುದ್ಧಿಯಲ್ಲಿದೆ. ಅವಶ್ಯವಾಗಿ ತಂದೆಯು ನಮ್ಮ ಮೂಲಕ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ನಂತರ ನಾವೇ ರಾಜ್ಯಭಾರ ಮಾಡುತ್ತೇವೆ. ಬಾಬಾರಿಗೆ ಧನ್ಯವಾದಗಳನ್ನು ಕೂಡ ಹೇಳುವುದಿಲ್ಲ. ಇದು ನಾಟಕದಲ್ಲಿ ನಿಗದಿಯಾಗಿದೆ ಎಂದು ತಂದೆ ಹೇಳುತ್ತಾರೆ. ನಾನು ಕೂಡ ಈ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ. ನಾಟಕದಲ್ಲಿ ಎಲ್ಲರ ಪಾತ್ರವೂ ನಿಗದಿಯಾಗಿದೆ. ಶಿವಬಾಬಾರ ಪಾತ್ರವೂ ಇದೆ, ನಮ್ಮ ಪಾತ್ರವೂ ಇದೆ. ಧನ್ಯವಾದ ಹೇಳುವ ವಿಷಯವಿಲ್ಲ. ಶಿವಬಾಬಾ ಹೇಳುತ್ತಾರೆ, ನಾನು ನಿಮಗೆ ಶ್ರೀಮತ ಕೊಟ್ಟು ದಾರಿ ತೋರಿಸುತ್ತೇನೆ. ಬೇರೆ ಯಾರೂ ದಾರಿ ತೋರಿಸಲು ಸಾಧ್ಯವಿಲ್ಲ. ಯಾರೇ ಬಂದರೂ ಹೇಳಿರಿ, ಸತೋಪ್ರಧಾನ ಹೊಸ ಪ್ರಪಂಚ ಸ್ವರ್ಗವಾಗಿತ್ತು. ಈ ಹಳೆಯ ಪ್ರಪಂಚವನ್ನು ತಮೋಪ್ರಧಾನ ಎನ್ನಲಾಗುತ್ತದೆ. ಮತ್ತೆ ಸತೋಪ್ರಧಾನವಾಗಬೇಕು. ನಾವು ಕೂಡ ಸತೋಪ್ರಧಾನವಾಗಲು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ. ತಂದೆಯನ್ನು ನೆನಪು ಮಾಡಬೇಕು. ಇದು ಮನ್ಮನಾಭವ ಮಧ್ಯಾಜೀಭವ ಮಂತ್ರವೇ ಅಷ್ಟೇ. ನಾನು ಸುಪ್ರೀಂ ಗುರು ಎಂದು ಅವರು ತಿಳಿಸುತ್ತಾರೆ. ಅವರು ಗುರುಗಳು. ನಾನು ನಿಮ್ಮನ್ನು ಎಷ್ಟು ಎತ್ತರಕ್ಕೆ ಕರೆದೊಯ್ಯುತ್ತೇನೆ, ನಂತರ ನಿಮ್ಮನ್ನು ಕೆಳಗೆ ಕರೆತರುವವರು ಯಾರು? ಅನೇಕ ಗುರುಗಳು. ಹೇಗೆ ಅಡುಗೆ ಮಾಡುವಾಗ ಅಡುಗೆ ಮಾಡುವವರು ಹೆಚ್ಚಾದರೆ ಅಡುಗೆ ಹಾಳಾಗುತ್ತದಲ್ಲವೇ? ಭಾರತದಲ್ಲಿ ಎಷ್ಟು ಗುರುಗಳಿದ್ದಾರೆ? ಪ್ರತಿಯೊಬ್ಬ ಸ್ತ್ರೀಗೆ ಪತಿಯೇ ಗುರು. ನಾನು ನಿನ್ನ ಗುರು, ಈಶ್ವರ, ಎಲ್ಲವೂ ಆಗಿದ್ದೇನೆ ಎಂದು ಹೇಳುತ್ತಾರೆ. ನಂತರ ನೀವು ಹೊರಗೆ ಮಂದಿರಗಳಿಗೆ ಏಕೆ ಹೋಗುತ್ತೀರಿ? ಇದನ್ನು ಇಲ್ಲಿನ ಬ್ರಾಹ್ಮಣರು ಕಲಿಸುತ್ತಾರೆ. ಸತ್ಯಯುಗದಲ್ಲಿ ಯಾರು ಹೀಗೆ ಹೇಳುವುದಿಲ್ಲ. ಅಲ್ಲಿ ಯಾವುದೇ ಬ್ರಾಹ್ಮಣರಿರುವುದಿಲ್ಲ. ಗುರುಗಳು ಏನೇನೋ ಕಲಿಸುತ್ತಾರೆ. ಬುದ್ಧಿಯನ್ನು ಎಷ್ಟು ಅಜ್ಞಾನವನ್ನಾಗಿ ಮಾಡುತ್ತಾರೆ. ಇದನ್ನು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಮನುಷ್ಯರು ಶ್ರೀ ಶ್ರೀ 108 ಜಗದ್ಗುರು ಎಂಬ ಬಿರುದು ಕೊಡುತ್ತಲೇ ಇರುತ್ತಾರೆ. ಆದರೆ ಅದರ ಅರ್ಥವೇನು ಎಂದು ತಿಳಿದುಕೊಂಡಿಲ್ಲ. ಇಷ್ಟು ಜನ ಜಗದ್ಗುರುಗಳು ಹೇಗೆ ಇರಲು ಸಾಧ್ಯ? ಜಗದ್ಗುರುಗಳು ನೀವಾಗಿದ್ದೀರಿ. ನೀವು ನೆನಪಿನ ಯಾತ್ರೆಯಿಂದ ಇಡೀ ಸೃಷ್ಟಿಯನ್ನು ಶ್ರೇಷ್ಠ ಸದ್ಗತಿಗೆ ತಲುಪಿಸುತ್ತೀರಿ. ನಂತರ ಜಗದ್ಗುರು ಎಂದು ಒಬ್ಬರಿಗೆ ಹೇಳಲಾಗುತ್ತದೆ. ಅವರು ನಿಮಗೂ ಶ್ರೀಮತ ಕೊಡುತ್ತಾರೆ. ಪ್ರತಿ 5,000 ವರ್ಷಗಳಿಗೊಮ್ಮೆ ನಮಗೆ ಈ ಶ್ರೀಮತ ಸಿಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಚಕ್ರ ಸುತ್ತುತ್ತಲೇ ಇರುತ್ತದೆ. ಇಂದು ಹಳೆಯ ಪ್ರಪಂಚ, ನಾಳೆ ಹೊಸ ಪ್ರಪಂಚ. ಈ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಆದರೆ ಇದು ನೆನಪಿರಬೇಕು. ಆಗ ನೀವು ಬೇರೆಯವರಿಗೆ ತಿಳಿಸಲು ಸಾಧ್ಯವಾಗುತ್ತದೆ. ಇದನ್ನೂ ಕೂಡ ಮರೆತು ಬಿಡುತ್ತಾರೆ. ಯಾರಾದರೂ ಕೆಳಗೆ ಬಿದ್ದರೆ ಜ್ಞಾನವೆಲ್ಲವೂ ಮುಗಿದು ಹೋಗುತ್ತದೆ. ಅಂದ್ರೆ ಅವ್ರ ಬುದ್ಧಿಯಿಂದ ಜ್ಞಾನ ಮರೆತು ಹೋಗುತ್ತದೆ. ಮಾಯೆಯು ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ವಿಕಾರಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಈಗ ನಿಮಗೆ ಇಡೀ ಚಕ್ರ ನೆನಪಿದೆ. ನಾವು ಜನ್ಮ ಜನ್ಮಾಂತರದಿಂದ ವೈಶಾಲಯದಲ್ಲಿದ್ದೆವು. ಸಾವಿರಾರು ಪಾಪಗಳನ್ನು ಮಾಡಿದ್ದೇವೆ. ಜನ್ಮ ಜನ್ಮಾಂತರದ ಪಾಪಿಗಳು ಎಂದು ಎಲ್ಲರ ಮುಂದೆ ಹೇಳುತ್ತಾರೆ. ನಾವೇ ಮೊದಲು ಪುಣ್ಯಾತ್ಮರಾಗಿದ್ದೆವು, ನಂತರ ಪಾಪಾತ್ಮರಾದೆವು. ಈಗ ಮತ್ತೆ ಪುಣ್ಯಾತ್ಮರಾಗುತ್ತಿದ್ದೀರಿ. ಈ ಜ್ಞಾನವು ನಿಮಗೆ ಸಿಗುತ್ತಿದೆ. ನೀವು ಮತ್ತೆ ಇತರರಿಗೆ ಈ ಜ್ಞಾನವನ್ನು ಕೊಟ್ಟು ನಿಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಗೃಹಸ್ಥ ವ್ಯವಹಾರದಲ್ಲಿ ಇರುವುದರಿಂದ ವ್ಯತ್ಯಾಸವಂತೂ ಇರುತ್ತದಲ್ಲವೇ? ಅವರು ನಿಮ್ಮಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ಆದರೆ ಎಲ್ಲವನ್ನೂ ಬಿಡಲು ಸಾಧ್ಯವಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡು ಕಮಲ ಪುಷ್ಪದಂತೆ ಇರಬೇಕು ಎಂದು ತಂದೆಯೇ ಹೇಳುತ್ತಾರೆ. ಎಲ್ಲವನ್ನೂ ಬಿಟ್ಟು ಬಂದರೆ ಇವರೆಲ್ಲರೂ ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಸನ್ಯಾಸಿಗಳು ಕಾಡಿಗೆ ಹೋಗಿ ವಾಸಿಸುತ್ತಿದ್ದರು.
ಈಗ ಅವರು ಕೂಡ ಒಳಗೆ ಬಂದಿದ್ದಾರೆ, ಅಂದ್ರೆ ನಾಡಿಗೆ ಬಂದಿದ್ದಾರೆ. ತಮೋ ಪ್ರಧಾನ ಪ್ರಪಂಚಕ್ಕೆ ಬಂದು ಸುಳ್ಳು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ ನಿಮಗಾಗಿ ಇದೆ. ಅವರು ಭಕ್ತಿಯನ್ನು ಮಾಡುವುದಿಲ್ಲ, ಅವರಿಗೆ ಜ್ಞಾನವೂ ಸಿಗುವುದಿಲ್ಲ. ಅವರ ಭಗವಂತನೇ ಬೇರೆ, ಅವರಿಗೆ ವ್ಯಾಸರೇ ಭಗವಂತ. ನಿಮಗಂತೂ ಅವರು ಭಗವಂತನಲ್ಲ, ತಂದೆಯು ಜ್ಞಾನದ ಸಾಗರವಾಗಿದ್ದಾರೆ. ಅವರು ಯಾವುದೇ ಶಾಸ್ತ್ರಗಳನ್ನು ಓದುವುದಿಲ್ಲ. ಗಾಡ್ ಫಾದರ್ ಈಸ್ ನಾಲೆಡ್ಜ್ಫುಲ್ ಎಂದು ನನಗಾಗಿ ಹೇಳುತ್ತಾರೆ. ತಂದೆಯಲ್ಲಿ ಯಾವ ಜ್ಞಾನವಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಭಕ್ತಿ ಮಾರ್ಗದ ಈ ಶಾಸ್ತ್ರಗಳು ಕೂಡ ಅನಾದಿ ಎಂದು ನಿಮಗೆ ಗೊತ್ತಿದೆ. ಭಕ್ತಿಯಲ್ಲಿ ಈ ಶಾಸ್ತ್ರಗಳು ಅವಶ್ಯವಾಗಿ ಬರಲೇಬೇಕು. ಪರ್ವತ ಒಡೆಯಿತು, ಮತ್ತೆ ಹೇಗೆ ತಯಾರಾಗುತ್ತದೆ ಎಂದು ಕೇಳುತ್ತಾರೆ. ಆದರೆ ಇದು ನಾಟಕವಲ್ಲವೇ? ಶಾಸ್ತ್ರಗಳೆಲ್ಲವೂ ಮುಗಿದು ಹೋಗುತ್ತವೆ, ಮತ್ತೆ ತಮ್ಮ ಸಮಯದಲ್ಲಿ ಅವೇ ತಯಾರಾಗುತ್ತವೆ. ವ್ಯಾಸ ಭಗವಂತ ಯಾವಾಗ ತಯಾರಿಸಿದ ಎಂದು ಹೇಳಲು ಸಾಧ್ಯವೇ? ಭಕ್ತಿ ಪ್ರಾರಂಭವಾದಾಗ ಅವರು ಶಾಸ್ತ್ರಗಳನ್ನು ತಯಾರಿಸಿದರು ಎಂದು ನೀವು ಹೇಳುತ್ತೀರಿ. ನಾವು ಮೊದಲು ಶಿವನ ಪೂಜೆ ಮಾಡುತ್ತೇವೆ, ಅದು ಕೂಡ ಶಾಸ್ತ್ರಗಳಲ್ಲಿ ಇರುತ್ತದೆ ಅಲ್ಲವೇ? ಶಿವನ ಭಕ್ತಿ ಹೇಗೆ ಮಾಡಲಾಗುತ್ತದೆ ಎಂದು ಎಷ್ಟೋ ಶ್ಲೋಕಗಳನ್ನು ಹಾಡುತ್ತಾರೆ. ನೀವು ಕೇವಲ ನೆನಪು ಮಾಡುತ್ತೀರಿ. ಶಿವಬಾಬಾ ಜ್ಞಾನದ ಸಾಗರವಾಗಿದ್ದಾರೆ. ಈಗ ಅವರು ನಮಗೆ ಆ ಜ್ಞಾನವನ್ನು ಕೊಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂದು ನಿಮಗೆ ತಿಳಿಸಿದ್ದಾರೆ. ಶಾಸ್ತ್ರಗಳಲ್ಲಿ ಎಷ್ಟು ದೀರ್ಘವಾಗಿ ಬರೆದಿದ್ದಾರೆ ಎಂದರೆ ಅದು ಎಂದಿಗೂ ಸ್ಮೃತಿಯಲ್ಲಿ ಬರಲು ಸಾಧ್ಯವಿಲ್ಲ. ಹಾಗಾಗಿ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂದು ಮಕ್ಕಳಿಗೆ ಒಳಗಿನಿಂದ ಎಷ್ಟು ಸಂತೋಷವಿರಬೇಕು. ವಿದ್ಯಾರ್ಥಿ ಜೀವನವೇ ಅತ್ಯುತ್ತಮ ಜೀವನ ಎಂದು ಗಾಯನ ಮಾಡಲಾಗುತ್ತದೆ. ಭಗವಾನುವಾಚ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಈ ವಿಷಯಗಳಿಲ್ಲ. ಇದು ಶ್ರೇಷ್ಠ ಪ್ರಾಪ್ತಿಯಾಗಿದೆ. ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತೇನೆ. ಭಾರತದಲ್ಲಿ ಗ್ರಂಥಗಳಿವೆ. ಈಗ ವಾಸ್ತವವಾಗಿ ನಾನಕ್ರವರನ್ನೂ ಕೂಡ ನೀವು ಗುರು ಎಂದು ಕರೆಯಲು ಸಾಧ್ಯವಿಲ್ಲ. ಎಲ್ಲರಿಗೂ ಸದ್ಗತಿ ಕೊಡುವ ಗುರು ಒಬ್ಬರೇ. ಸ್ಥಾಪನೆ ಮಾಡುವವರನ್ನು ಗುರು ಎಂದು ಕರೆಯಬಹುದು, ಆದರೆ ಸದ್ಗತಿ ಕೊಡುವವನೇ ಗುರು. ಇವರು ತಮ್ಮ ಹಿಂದೆ ಎಲ್ಲರನ್ನೂ ಪಾತ್ರಕ್ಕೆ ಕರೆತರುತ್ತಾರೆ, ವಾಪಸ್ ಕರೆದೊಯ್ಯಲು ದಾರಿ ತೋರಿಸುವುದೇ ಇಲ್ಲ. ಶಿವನ ಮೆರವಣಿಗೆ ಎಂದು ಗಾಯನ ಮಾಡಲಾಗುತ್ತದೆ. ಬೇರೆ ಯಾವುದೇ ಗುರುವಿನದ್ದಲ್ಲ. ಮನುಷ್ಯರು ಶಿವಶಂಕರರನ್ನು ಒಂದೇ ಮಾಡಿದ್ದಾರೆ. ಎಲ್ಲಿ ಆ ಸೂಕ್ಷ್ಮವತನವಾಸಿ, ಎಲ್ಲಿ ಆ ಮೂಲವತನವಾಸಿ? ಇಬ್ಬರೂ ಒಂದಾಗಲು ಹೇಗೆ ಸಾಧ್ಯ? ಇದನ್ನೂ ಕೂಡ ಭಕ್ತಿ ಮಾರ್ಗದಲ್ಲಿ ಬರೆದಿದ್ದಾರೆ. ಶಂಕರ ಯಾರಿಗೂ ಕೊಲ್ಲು ಎಂದು ಹೇಳುವುದಿಲ್ಲ. ಇದು ಕೇವಲ ಹೆಸರಿಗಾಗಿ ಹೇಳಲಾಗಿದೆ. ವಿನಾಶ ಹೇಗೆ ಆಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಉಳಿದಂತೆ ಶಂಕರರು ಏನು ಮಾಡುತ್ತಾರೆ? ಶಾಸ್ತ್ರಗಳಲ್ಲಿ ಎಂತೆಂತಹ ವಿಷಯಗಳನ್ನು ಬರೆದಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರ ಮೂವರು ಮಕ್ಕಳಲ್ಲವೇ? ಬ್ರಹ್ಮರ ಬಗ್ಗೆಯೂ ನೀವು ತಿಳಿಸಬಹುದು. ಇವರನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಇವರು ಶಿವಬಾಬಾರ ಮಗನಾಗಿದ್ದಾರಲ್ಲವೇ? ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಉಳಿದಂತೆ ಇದು ಅವರ ರಚನೆ. ಇವು ಎಷ್ಟು ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ. ನಾನು ಇವರನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಈ ಬ್ರಹ್ಮ ಮತ್ತೆ ಪುರುಷಾರ್ಥದಿಂದ ಹೀಗೆ ಆಗುತ್ತಾರೆ. ನೀವು ಬಹಳಷ್ಟು ತಿಳಿಸಬಹುದು, ಆದರೆ ಕರ್ಮಾತೀತ ಸ್ಥಿತಿ ಇದ್ದಾಗ ಮಾತ್ರ ಆ ಮಾತುಗಳು ನಾಟುತ್ತವೆ. ಬಾಬಾರ ಮಾತುಗಳು ಎಷ್ಟು ನಾಟುತ್ತವೆ? ಅವಶ್ಯವಾಗಿ ನಾವು ಹೀಗೆ ಹಾಗೆಯೇ ತೀರುತ್ತೇವೆ ಎಂದು ಹೇಳುತ್ತಾರೆ. ಕೇಳುತ್ತಾ ಹೋದಂತೆ ಸುಧಾರಿಸುತ್ತಾ ಹೋಗುತ್ತೀರಿ. ಸೇವೆ ವೃದ್ಧಿಯಾಗುತ್ತಲೇ ಇರುತ್ತದೆ. ನಿಮ್ಮ ಪ್ರಭಾವ ಸ್ವಲ್ಪ ಸ್ವಲ್ಪವಾಗಿ ಹೊರಬರುತ್ತದೆ. ನಂತರ ಗುಂಪು ಗುಂಪಾಗಿ ಜನರು ಬರುತ್ತಾರೆ. ಆಗ ನಿಮ್ಮ ಪ್ರಭಾವ ಬಹಳ ಬೀರುತ್ತದೆ. ಉಳಿದಂತೆ ಮುಖ್ಯವಾದದ್ದು ತಂದೆಯ ನೆನಪು. ಇದರಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ. ತಂದೆಯ ನೆನಪಿಲ್ಲದಿದ್ದರೆ ಚಕ್ರವನ್ನು ಕೂಡ ತಿರುಗಿಸಲು ಸಾಧ್ಯವಿಲ್ಲ. ಚಕ್ರವನ್ನು ತಿರುಗಿಸುತ್ತಿದ್ದರೆ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಆದರೆ ತಂದೆಯ ನೆನಪಿನಿಂದಲೇ ಈ ಚಕ್ರ ನೆನಪಿಗೆ ಬರುತ್ತದೆ. ತಂದೆಯನ್ನು ಮರೆತರೆ ಚಕ್ರ ಮುಂತಾದವುಗಳನ್ನು ಮರೆತು ಬಿಡುತ್ತಾರೆ.
ಆಗ ತಂದೆ ಹೇಳುತ್ತಾರೆ, ಈ ಜ್ಞಾನವನ್ನೆಲ್ಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಯಾರು ಬಂದರೋ ಅವರಿಗೆ ತಿಳಿಸಬೇಕು. ನಿಮ್ಮ ಬುದ್ಧಿಯಲ್ಲಿ ಎಲ್ಲವೂ ಜಮಾ ಆದಾಗ ಎಲ್ಲಾ ಜ್ಞಾನವನ್ನು ಅನ್ಯರಿಗೆ ಹೇಳುತ್ತೀರಿ. ಬಾಬಾ ನಿಮಗೆ ನಿಧಾನವಾಗಿ ಓದಿಸುತ್ತಾ ಬಂದಿದ್ದಾರೆ. ಮೊದಲು ಈ ಮ್ಯೂಸಿಯಂ ಮುಂತಾದವು ಇರಲಿಲ್ಲ. ಚಿತ್ರಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಈಗ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿದರೆ ಶಕ್ತಿ ತುಂಬುತ್ತದೆ. ಮನುಷ್ಯರನ್ನು ಕೊಲ್ಲಲು ಬಾಣಗಳಿರುತ್ತವಲ್ಲವೇ? ಬಾಣದಲ್ಲಿ ವಿಷವಿದ್ದಾಗ ಮನುಷ್ಯ ಸಾಯುತ್ತಾನೆ. ವಿಷವಿಲ್ಲದಿದ್ದರೆ ಗಾಯವಾಗುತ್ತದಷ್ಟೇ. ಇದರಲ್ಲಿ ಯೋಗ ಬಲದ ವಿಷಯವಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಡಬಲ್ ಲೈಟ್ ಭವ. ಈಗ ತೀವ್ರ ಪುರುಷಾರ್ಥದ ಸಮಯವಾಗಿದೆ. ನಡೆಯುವ, ಓಡುವ ಸಮಯ ಈಗ ಹೋಯಿತು. ಈಗ ಹಾರುವ ಸಮಯವಾಗಿದೆ. ಆಗಲೇ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಆದ್ದರಿಂದ ಹಾರಲು ಡಬಲ್ ಲೈಟ್ ಸ್ಥಿತಿ ಬೇಕು. ಇದು ಏರುತ್ತಾ ಹೋಗುವ ಕಲೆಯ ಗುರುತಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.